ಹೊಸ ಧರ್ಮ ಉದಯ. ಪರ್ಷಿಯನಲ್ಲಿ ಜೊರಾಸ್ಟ್ರಿಯನ್ ಧರ್ಮ ಉದಯ ಆಯಿತು. ಚೀನಾದಲ್ಲಿ ತ್ಯಾವೋನ್ಸೋ ಕಾನ್ಫ್ಯೂಷಿಯನ್ ಉದಯ ಆಯಿತು. ಭಾರತದಲ್ಲಿ ಜೈನ ಬೌದ್ಧ ಧರ್ಮ ಉದಯ ಆಯಿತು. ಜೈನ ಧರ್ಮ ಚಿಹ್ನೆ ಸ್ವಸ್ತಿಕ್. ಹಿಂಗೆ ಸ್ಥಾಪಕ ಋಷಭನಾಥ. ಜೈನ ಧರ್ಮದ ಸ್ಥಾಪಕ ಋಷಭನಾಥ ಅಥವಾ ಆದಿನಾಥ. ಜೈನ ಧರ್ಮದ ಚಿಹ್ನೆ ಏನದ, ಇದು ಜೈನ ಧರ್ಮದ ಇದು ಇದು ಹಿಂಗೆ ಇದು ಹಿಂಗೆ ಇದು ಬಾಣಿದಂಗೆ. ಒಟ್ಟು 23 ತೀರ್ಥಂಕರ ಜೈನ ಧರ್ಮದಾಗ. 23 ತೀರ್ಥಂಕ. 23ನೇ ತೀರ್ಥ ಪಾರ್ಶ್ವನಾಥ. ಅಹಿಂಸೆ, ಸತ್ಯ, ಅಶ್ರಯ, ಪರಿಗ್ರಹ 4 ತತ್ವ ಎದುರಿಸಿದ. 24ನೇದು ಜೈನ ಧರ್ಮ ಮಹಾವೀರ. ವರ್ಧಮಾನ ಮಹಾವೀರ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲಾದೇವಿ, ಹೆಂಡತಿ ಯಶೋಧರ, ಮಗಳು ಪ್ರಿಯದರ್ಶಿನಿ, ಅಜೊಂದು ಅಳಿಯ ಜುಮಾಲಿ. ಜನನ ವರ್ಧಮಾನ ಮಹಾವೀರನ ಜನನ ಬಿಹಾರದ ವೈಶಾಲಿ ಬಳಿ ಕುಂಡಲ ಗ್ರಾಮದಲ್ಲಿ. ಗುರು ಜೈನ ಧರ್ಮಕ್ಕೆ ಬಸದಿ ಎನ್ನುತ್ತಾರೆ. ಜ್ಞಾನ ಬಿಹಾರದ. ಮರಣ ಬಿಹಾರ ಪಾವಪುರದಲ್ಲಿ. ಯಾರ್ದು? ವರ್ಧಮಾನ ಮಹಾವೀರಂದು. ಗಣಾಧ್ಯರು 11 ಜನ ಶಿಷ್ಯರು. ಬ್ರಹ್ಮಚಾರ್ಯ ತತ್ವ ಬೋಧಿಸ್ತೀವಿ ಒಬ್ಬನೇ. ಅವ ಪಾರ್ಶ್ವನಾಥ 4 ಮಾಡಿದ. ಇವ ಬ್ರಹ್ಮಚಾರ್ಯ ತತ್ವ. ಯಾವ ವರ್ಧಮಾನ ಮಹಾವೀರ ಬ್ರಹ್ಮಚಾರ್ಯ ತತ್ವ ಮಾಡಿ 5 ಮಾಡಿಬಿಟ್ಟ. ತ್ರಿರತ್ನಗಳು. ಸಮ್ಯಜ್ಞಾನ, ಒಳ್ಳೆಯ ಜ್ಞಾನ. ಸಮ್ಯಕ ದರ್ಶನ, ಒಳ್ಳೆಯ ಚಿಂತನೆ. ಪಾಟಲಿಪುರ ಸ್ಥಳದಲ್ಲಿ ಸ್ಥೂಲಭಾವು. ಜೈನ ಧರ್ಮದ ಪೂರ್ವ ಪರ್ವಗಳನ್ನು ಸಂಗ್ರಹಿಸುವುದು, ರಚಿಸುವುದು. ವಲ್ಲಭಿ ದೇವಿದ್ರ ಕ್ಷಮೆ. ಶಾತಂಬರರು ಪಾರ್ಶ್ವನಾಥರು. ಬಿಳಿ ಬಟ್ಟೆಯನ್ನು ಉತ್ತರ ಭಾರತದಲ್ಲಿ. ದಿಗಂಬರು ಮಹಾವೀರ ಅನ್ವಯಗಳು. ನೋ ಬಟ್ಟೆ. ಶಾತಂಬರರು ಪಾರ್ಶ್ವನಾಥ. ಶಾತ್ವಂಬರರು ಪಾರ್ಶ್ವ ಶ ಇವರು ಬಿಳಿ ಬಟ್ಟೆ ಧರಿಸ್ತಾರೆ. ಇವರು ಉತ್ತರ ಭಾರತದಲ್ಲಿದ್ದಾರೆ. ದಿಗಂಬರು ಮಹಾವೀರಂದು. ಇವರು ನೋ ಬಟ್ಟೆ. ಜೈನ ಧರ್ಮದ ಗ್ರಂಥ ಆಗಮನ ಸಿದ್ಧಾಂತ ಅಥವಾ ಅಂಗಗಳು ಪ್ರಾಕೃತಿಕ ಭಾಷೆಯಲ್ಲಿದೆ. ಅರ್ಧಮಂಗ ಲಿಪಿಯಲ್ಲಿದೆ. ಬಸದಿ ಜೈನ್ ಸನ್ಯಾಸಿಗಳು ವಾಸಿಸುವ ಕಟ್ಟಡ. ಶ್ವೇತಾಂಬರರು ಬಿಳಿ ವಸ್ತ್ರ. ಕಲ್ಪಸೂತ್ರ ಭದ್ರಬಾಹು. ತ್ರಿಶಾಲಾದೇವಿ ಮಹಾವೀರನ ತಾಯಿ. ಗ್ರಂಥ ಪಾರ್ಸಿಗಳಲ್ಲಿ ಜುಂಡಾವಸ್ಥೆ. ಜೈನರದು ಆಗಮನ. ಸಿಖ್ಖರದು ಗುರು ಗ್ರಂಥ ಸಾಹಿಬ್. ಬುದ್ಧ ಗೌತಮ್ ಬುದ್ಧ ಸ್ಥಾಪಕ. ತಂದೆ ಶುದ್ಧೋಧರ, ತಾಯಿ ಮಾಯಲಾದೇವಿ. ಮೂಲ ಹೆಸರು ಸಿದ್ಧಾರ್ಥ. ಮೊದಲ ಹೆಸರು ರಾಹುಲ್ ಕಂಟಕ. ಜನ್ಮ ನೇಪಾಳದ ಲುಂಬಿನಿ ವನದಲ್ಲಿ. ಭವಿಷ್ಯ ಹೇಳಿದ ಋಷಿ ಅಸಿನತ ಮುನಿ. ಮೆಚ್ಚಿನ ಸೇವಕ ಚಿನ್ನ. ಬುದ್ಧನಿಂದ ಪರಿವರ್ತನೆ. ವೇಷೆ ಅಮ್ರಪಾಲಿನಿ. ಕಳ್ಳ ಅಂಗುಲಿ ಮಾನವ. ಬುದ್ಧನಿಗೆ ಕೊನೆಯಲ್ಲಿ ಆಹಾರ ನೀಡಿದವಳು ಸುಜಾತ. ಬುದ್ಧನ 4 ತತ್ವ, 4 ದರ್ಶನ. ಒಬ್ಬ ವೃದ್ಧ, 2ನೇ ರೋಗಿ, ಕೆಲವರ ವಶ ಸನ್ಯಾಸಿ ಶವ. ನಿರಂಜನ ನದಿಯಲ್ಲಿ ಅರಳಿ ಮರದ ಕೆಳಗೆ ಬುದ್ಧನಿಗೆ ಜ್ಞಾನೋದಯ ಆಯಿತು. ಬುದ್ಧನು ಏಷ್ಯಾದ ಬೆಳಕು ಎಂದನು ಎಡ್ವರ್ಡ್ ಅರ್ನಾಲ್ಡ್. ಬುದ್ಧ ಧರ್ಮಚಕ್ರ ಚಿಹ್ನೆ ಬಳಸ್ತಿರು. ಜೈನ ಧರ್ಮದವರು ಹಿಂಗೆ ಬಳಸ್ತಿರು, ಸ್ವಸ್ತಿಕ್ ಬಳಸ್ತಿರು. ಇವರು ಧರ್ಮಚಕ್ರ ಚಿಹ್ನೆ ಬಳಸ್ತಿರು. ಬುದ್ಧನ ಮೊದಲ ಪ್ರವಚನ ಸಾರನಾಥದಲ್ಲಿ. ಬುದ್ಧ ಮೊದಲೆಲ್ಲ ಪ್ರವಚನ ಮಾಡೋದು ಸಾರನಾಥದಾಗ. ವನ್ಯ ಸ್ಥಳ ಕಾರಾಗ್ರ. ತ್ರಿಪಿಟಕ ರಚನೆ. ಅಜಂತ ಶತ್ರು. ವೈಶಾಲಿ ಸ್ಥಳ ಕಾಲಶೋಕ ಮಾಡಿದ. 3ನೇದು ಪಾಟಲಿಪುರ ದೊರೆ ಅಶೋಕ ಮಾಡ್ದ. 3ನೇದು. 4ನೇದು ಕುಂಡಲದಲ್ಲಿ ಕನಿಷ್ಕ ಮಾಡ್ದ. ಅದರ ವಸ್ತುನಿಷ್ಠ ಅಧ್ಯಕ್ಷ ಆದ. ಹೀನಯಾನ ಮಹಾಯಾನ ವಿಭಾಗ ಅದು. ಎಲ್ಲಿ? ಕುಂಡಲಯಾನ ಕನಿಷ್ಕ ಮಾಡಿದಾಗ ವಸ್ತುಮಿತ್ರ ಅಧ್ಯಕ್ಷಗಿದ. 200-300 ಕಾಲಾವಧಿಯಲ್ಲಿ ಯಾವ ಧರ್ಮ ಪ್ರಚಾರವಾಯಿತು? ವಿದೇಶಿಗೆ ಹೋದರು. ಬೌದ್ಧ ಧರ್ಮದವರು ನಗರಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಬೌದ್ಧ ಪಂಥ ಸಂಭವ ಮೈಸೂರಿನಲ್ಲಿ. ಬೌದ್ಧರ ಪವಿತ್ರ ಗ್ರಂಥ ತ್ರಿಪಿಟಕಗಳು. ಸುಪ್ತ ಪೀಠಕ, ವಿನಯ ಪೀಠಕ, ಅಭಿನವ ಪೀಠಕ. ಜಾತಕ ತಲಕಗಳು. ಬುದ್ಧನ ಹಲವಾರು ಪೂರ್ವಜನರ ಸೇರಿದರು. ಬುದ್ಧನ ಮೊದಲ ಪ್ರವಚನ ಸಾರನಾಥದಲ್ಲಿ. ಶಾಕ್ಯಮುನಿ ಎಂದರೆ ಗೌತಮ್ ಬುದ್ಧ. ಬುದ್ಧನ ಹಿಂದೋಳ ಜೈನರ ಬಂಡೆಗಳು ಕತ್ತರಿಸಿದ ಮಾಡಿದ ಗುಹೆ ಅಜಂತದಲ್ಲಿ. ಇದು ಬುದ್ಧಂದು ಹಿಂದೂ ದೇವಾಲಯಗಳು ಜೈನರದು ಒಟ್ಟು ಆಗಲಿ ಅಜಂತದಲ್ಲಿ.
ಬುದ್ಧನ ಬುದ್ಧ ಚರಿತ್ರೆ ಅಶ್ವಘೋಷ ಬರೆದ. ಬುದ್ಧನ ಉಪದೇಶಗಳು ಶುದ್ಧ ಚಿಂತನೆ ನಡತೆ. ಮಹಾಯಾನ ಆರಾಧನೆ ಮೂರ್ತಿ ಮಾಡ್ತಾರೆ. ಮಹಾಯಾನ ಆರಾಧನೆ ಮೂರ್ತಿ ಮಾಡ್ತಾರೆ. ಹೀನಯಾನ ಮನುಷ್ಯರಿಗೆ ಮಾಡ್ತಾರೆ. ಬುದ್ಧಂದು ಮೂರ್ತಿ ಮೇ ಮಾಡ್ತಾರೆ. ಮಹಾಯಾನದವರು ಹೀನಯವರು ಮನುಷ್ಯರ ಬುದ್ಧನ ಮೇ ಮಾಡ್ತಾರೆ. ಮಹಾಯಾನದವರು ಧರ್ಮ ಬೋಧನೆ ಭಾಷೆ ಸಂಸ್ಕೃತದಲ್ಲಿ. ಹೀನಯವ್ರದು ಧರ್ಮ ಬೋಧನೆ ಭಾಷೆ ಪಾಲಿಯಲ್ಲಿ. ಮಹಾಯಾನದವರು ಅಜಂತ ಚಿತ್ರಕಲೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಬೌದ್ಧ ಧರ್ಮಕ್ಕೆ. ಹೀನಯಾನದು ಶ್ವೇತಾಂಬರರು ಬಿಳಿ ಬಟ್ಟೆ, ದಿಗಂಬರರು ಬಟ್ಟೆ ಇಲ್ಲ. ಜಾತಕ ಕಥೆಗಳು ಬುದ್ಧನ ಪುಣ್ಯಜನ್ಯ ಕಥೆ. ಮಹಾಜನಪದಗಳು 16. ಬೌದ್ಧನ ಆಗುತನ ನಿಯಾಕ ಕೃತಿಯಲ್ಲಿ ಮಹಾಜನಪದಗಳು ಕಂಡುಬಂದಿವೆ. ಆಗುತನ ನಿಯಾಕ ಕೃತಿಯಲ್ಲಿ ಅಂಗ, ಚಂಪಾ, ಸ್ಮಾಶಕ, ಪುಲಾತಿ, ಅವಂತಿ ಉಜ್ಜಯಿನಿ ರಾಜಧಾನಿ, ಚಂದಿ ಸೂಕ್ತಮತಿ ರಾಜಧಾನಿ, ಗಾಂಧಾರದು ತಕ್ಷಶಿಲ ರಾಜಧಾನಿ, ಕಾಂಬೋಜ ರಾಜಪುರ ರಾಜಧಾನಿ, ಕಾಶಿದು ವಾರಣಾಸಿ ರಾಜಧಾನಿ, ಕೋಸಲದು ಅಯೋಧ್ಯೆ ರಾಜಧಾನಿ, ಕುರು ಇಂದ್ರಪುರ ರಾಜಧಾನಿ, ಮಗಧ ರಾಜಗೃಹ ರಾಜಧಾನಿ, ಮಲ್ಲ ಕುಶಿನಗರ ರಾಜಧಾನಿ, ಮತ್ಸ್ಯ ವಿರಾಟ್ನಗರದು, ಪಾಂಚಾಲಿ ಕಪಿಲ ರಾಜಧಾನಿ, ಸುರಸೇನ ಮಧುರ ರಾಜಧಾನಿ, ವಂಜಿ ವೈಜಾಲ ರಾಜಧಾನಿ, ಮತ್ಸ್ಯ ಕೌಸುಂಬಿ ರಾಜಧಾನಿ. ದಕ್ಷಿಣ ಭಾರತ ಏಕೈಕ ಮಹಾಜನಪ ಅಸ್ಮಾಕ. ಮಗಧ ಸಾಮ್ರಾಜ್ಯ ಜರಾಸಂಧ ಬೃಹದತ್ತ. ರಾಜಧಾನಿ ರಾಜಗೃಹ ಪಾಟ್ಲಿಪುರ. ಮಗಧ ಸಾಮ್ರಾಜ್ಯ ರಾಜಧಾನಿ. ಹರ್ಯಂಕ ಮನೆತನ ಸ್ಥಾಪಕ ಬಿಂಬಸಾಗರ. ಮಗ ಅಜಾತಶತ್ರು. ಅಜಾತಶತ್ರುಗೆ ಬಿರುದು ಪಿತೃಘಾತಕ. ಬಿಂಬಸಾಗರ ಕೊಲೆ ಮಾಡಿದ ಕೈಗೆ. ಶಿಶುನಾಗ ಸಂತತಿ ಶಿಶುನಾಗ ಸ್ಥಾಪನೆ ಮಾಡಿದ. ಲಿಚ್ಛವಿ ಬಿಹಾರದಲ್ಲಿ. ಮಹಾಜನಪದಗಳು 16. ಮಗಧ ರಾಜಧಾನಿ ರಾಜಗೃಹ. ಕೌಸುಂಬಿ ವತ್ಸ ರಾಜಧಾನಿ. ಸೂರಸೇನ ಮಧುರೈ ರಾಜಧಾನಿ. ಕಾಂಬೋಜ ರಜಪೂತ ರಾಜಧಾನಿ. ಸಾಹಿತ್ಯ ರೇಖಾಗಣಿತ ಗಣಿತಶಾಸ್ತ್ರಜ್ಞ. ಸೂಲ್ವ ಸೂತ್ರಗಳು. ಸಂಸ್ಕೃತ ಯುರೋಪಿಯನ್ ಭಾಷೆದ ಮಧ್ಯೆ ಏನು ಇದೆ ಎಂದು ನೋಡಿದವರು ಫಿಲಿಪ್ ಸಸೆನ್ಸ್ಟಿ ಮೊದಲ ಯುರೋಪಿಯ.